ಹಾಯ್ ಫ್ರೆಂಡ್ಸ್, ಇವತ್ತು ಬಂದು ಗುರುವಾರ. ನೆನೆ ಬೆಳಿಗ್ಗೆ ಟೈಮ್ ಬಂದು ಇವಾಗ 9:45. ಜೋಳದ ರೊಟ್ಟಿ ಮಾಡಿದ್ದೀನಿ ನನ್ನ ಒಂದು ಸ್ಟೈಲಲ್ಲಿ. ಎಷ್ಟು ಜೋಳದ ರೊಟ್ಟಿ ಇದೆ ಅಂದರೆ ಒಂದು 3 ಇದೆ, 3.5, 3.5 ಪ್ಲಸ್ ಇಲ್ಲೊಂದು ಬೇಯ್ತಾ ಇದೆ. 4 ರೊಟ್ಟಿ ಇದೆ. ಕೌಶಿ 1 ತಿಂತಾನೆ, ನಾನು ತಿಂದರೆ 1.5 ತಿಂತೀನಿ ಅಷ್ಟೇ. ಸದ್ಯಕ್ಕೆ ತಿಂಡಿ ಕೆಲಸ ಆಯಿತು. ಇದೊಂದು ಬೆಂದರೆ ರೊಟ್ಟಿ ಕೆಲಸ ಮುಗೀತು. ಫಸ್ಟು ತಿಂಡಿ ತಿಂದ್ಕೊಂಡು ಆಮೇಲೆ ಕೆಲಸಗಳನ್ನ ಮಾಡ್ತೀನಿ. ಓಕೆ, ಉಳಿದಿರುವಂಥ ರೊಟ್ಟಿ ಏನಿದೆ ಇದು ಬಿಸಿ ಇರೋದ್ರಿಂದ ಇದನ್ನು ಎತ್ಕೊಂಡು ಬಿಸಿ ಬಿಸಿ ತಿನ್ನುವಂಥದ್ದು. 2 ರೊಟ್ಟಿನ ಇದರಲ್ಲಿ ಇಟ್ಬಿಟ್ಟು ಹಾಗೆ ಅದನ್ನು ಮುಚ್ಚಿಟ್ಬಿಡ್ತೀನಿ. ಅಕಸ್ಮಾತ್ ಮಧ್ಯಾಹ್ನ ಅಥವಾ ರಾತ್ರಿ ಏನಾದರೂ ತಿಂದರೆ ತಿನ್ಬೋದು. ಈ ರೀತಿ ಮುಚ್ಚಿಟ್ಟಿರ್ತೀನಿ. ಆಮೇಲೆ ಬಂದು ಕಿಚನೆಲ್ಲ ಗಲೀಜಾಗಿದೆ ಅಂತ ಹೇಳ್ಬೇಡಿ. ಕಿಚನ್ನು ಇವಾಗ ತಾನೇ ರೊಟ್ಟಿ ಮಾಡಿರೋದ್ರಿಂದ ಕಿಚನ್ ಗಲೀಜಿದೆ. ಆಮೇಲೆ ತಿಂಡಿ ತಿನ್ಕೊಂಡು ಮಾಡುವಂಥದ್ದು. ಓಕೆ ಫ್ರೆಂಡ್ಸ್, ಇದೊಂದು ರೊಟ್ಟಿ ಅಂದರೆ ಜೋಳದ ರೊಟ್ಟಿ ಮಾಡಿರುವಂಥದ್ದು. ಜೋಳದ ರೊಟ್ಟಿಗೆ ಚಟ್ನಿ ಮಾಡಿದ್ದೀನಿ. ಇವಾಗ ಬ್ಯಾಟಿಂಗ್ ಆಡುವಂಥ ಸಮಯ. ನೋಡಿ ಸ್ಟವೆಲ್ಲ ಎಷ್ಟು ಗಲೀಜಾಗುಂಟು. 1.5 ಅಷ್ಟೇ ತಿನ್ನೋದು. ನಾನು ಒಂದೇ ತಿನ್ನೋದು, ಕಷ್ಟಪಟ್ಟು 1.5 ತಿಂತೀನಿ. ಇಲ್ಲಾಂದರೆ ಏನಾಗುತ್ತೆ ಅಂದರೆ ಬೇಗ ಹೊಟ್ಟೆ ಹಸಿವಾಗುತ್ತೆ. ಆ ಥರ ಮರ ಇವತ್ತು ಕಟ್ ಮಾಡ್ತಿದ್ದಾರೆ. ಅಂದರೆ ಮೇಲೆ ರೆಂಬೆ ಕೊಂಬೆ ಎಲ್ಲ ಕಟ್ ಮಾಡಿಬಿಟ್ಟಿದ್ದಾರೆ ಮೊನ್ನೆನೇ. ನಿನ್ನೆಯಿಂದ ಈ ಬುಡ ಅಂತ ಏನು ಹೇಳ್ತೀವಿ ಅದನ್ನೆಲ್ಲ ಕಟ್ ಮಾಡ್ತಾ ಇದ್ದಾರೆ. ಅಂದರೆ 2 ಮರ ಅಲ್ವಾ, ತುಂಬ ದೊಡ್ಡದು. ಆದ್ದರಿಂದ ನಿನ್ನೆ ಒಂದು ಕಟ್ ಮಾಡಿದ್ದಾರೆ ಅನಿಸುತ್ತೆ. ಇವತ್ತು ಸೌಂಡ್ ಆಗ್ತಾ ಇದೆ, ಮತ್ತೆ ಕಟ್ ಮಾಡ್ತಾ ಇರುವಂಥದ್ದು. ಓಕೆ, ವಿಡಿಯೋನ ಮೇಲೆ ಕಂಟಿನ್ಯೂ ಮಾಡ್ತೀನಿ. ಟೈಮ್ ಬಂದು ಇವಾಗ 11 ಗಂಟೆ ಆಗ್ತಾ ಇದೆ. ಹಾಗೆ 10:30 ಅಲ್ವೇನೋ? ಹಾಂ, ಕರೆಂಟ್ ಹೋಗಿದ್ದು 11 ಈಗ 11 ಗಂಟೆ. ಕರೆಂಟ್ ಹೋಗಿದ್ದು ಕರೆಂಟು 10:30 ಹೋಗಿದೆ. ಬರುತ್ತೇನೋ ಗೊತ್ತಿಲ್ಲ. ಮರ ಕಡಿತಾರ ಸೌಂಡ್ ಕೇಳಿಸ್ತಾ ಇಲ್ಲ. ನಾನು ಅಂದ್ಕೊಂಡೆ ಹೋಗಲ್ಲ ಅಂತ, ನೋಡಿದರೆ 10:30 ಹೋಗಿದೆ. ಏನು ರುಬ್ಬುವಂಥದ್ದೆಲ್ಲ ಏನಿಲ್ಲ. ದೋಸೆಗೆ ನೆನೆಸಿದ್ದೀನಿ ಅಷ್ಟೇ, ಅದೊಂದು ರುಬ್ಬಬೇಕು. ಮತ್ತು ಸ್ನಾನಕ್ಕಷ್ಟೇ, ಅದು ಬಿಟ್ಟರೆ ಇನ್ನೇನು ಪ್ರಾಬ್ಲಮ್ ಇಲ್ಲ. ಓಕೆ, ಇವಾಗ ನಾನು ಇನ್ನು ಮುಂದೆ ಕಲ್ಲುಪ್ಪು ಯೂಸ್ ಮಾಡೋಣ ಅಂಥೇಳಿ ಕಲ್ಲುಪ್ಪನ್ನ ತೊಗೊಂಡಿದ್ದೀನಿ. ಅಂದರೆ ಪುಡಿ ಉಪ್ಪು ಅಭ್ಯಾಸ ಆಗಿಬಿಟ್ಟಿದೆ, ತುಂಬ ವರ್ಷದಿಂದ ಅದೇ ಯೂಸ್ ಮಾಡ್ತಾ ಇರುವಂಥದ್ದು. ಇವಾಗ ಕಲ್ಲುಪ್ಪು ಬೆಸ್ಟ್ ಅಂಥೇಳಿ ಇನ್ನೊಂದು ಯಾವುದೋ ಕಲ್ಲುಪ್ಪು ತಂದಿದ್ದೀನಿ. ಯಾವುದಂದರೆ ಪಿಂಕ್ ಕಲ್ಲುಪ್ಪು, ಪಿಂಕ್ ಕಲರು. ಇದು ಫಸ್ಟ್ ನಾನು ಅಂಗಡಿಗೆ ಹೋಗಿದ್ನಲ್ಲ, ಅಂದರೆ ಉಪ್ಪು ಯಾವಾಗಲೂ ಖಾಲಿ ಇರಬಾರ್ದು ಅಂಥೇಳಿ, ಅಂದರೆ ಮನೇಲಿ ಇಲ್ಲ ಅಂತ ಹೇಳ್ಬಾರ್ದು ಅಂಥೇಳಿ, ಹಾಗೆ ಇಲ್ಲೇ ಮಾಮೂಲಿ ಅಂಗಡಿಯಲ್ಲಿ ಒಂದು ಪ್ಯಾಕೆಟ್ ತೊಗೊಬಂದಿದ್ದೆ. ಅದು ಬಂದು ಯಾವುದು ಅಂದರೆ KTM ಅಂತೆ, KTM ಸಾಲ್ಟ್ ಅಂತೇಳಿ ಅದು ತೊಗೊಬಂದಿದೆ. ಈಗ ಅದನ್ನೇ ಯೂಸ್ ಮಾಡೋಣ ಅಂಥೇಳಿ. ಹಾಗೆ ಡಿಮಾರ್ಟಿಂದ ಪಿಂಕ್ ಕಲರ್ ಸಾಲ್ಟ್ ತಂದಿದ್ದೀನಿ. ಅದು ಕಲ್ಲುಪ್ಪೆ ಪಿಂಕ್. ವೈಟ್ ಕಲರ್ ಆಯಿತು, ಪಿಂಕ್ ಕಲರ್ ಆಯಿತು, ಹಾಗೆ ಬ್ಲ್ಯಾಕ್ ಕಲರ್ ಸಾಲ್ಟು, ಪಿಂಕ್ ಕಲರ್ ಸಾಲ್ಟು. ಅದೊಳ್ಳೆದಲ್ಲ, ಇದು ಒಳ್ಳೇದಲ್ಲ, ಅದೊಳ್ಳೇದು. ಆ ಥರ ನಮಗೂ ಅಷ್ಟು ಗೊತ್ತಿಲ್ಲ ಯಾವುದಲ್ಲಿ ಸಿಗುತ್ತೆ ನಮಗೆ. ಪಿಂಕ್ ಕಲರ್ ಇದೆ, ಪಿಂಕ್ ಕಲರ್ ಥರದ್ದು, ಬ್ಲ್ಯಾಕ್ ಕಲರ್ ಇದೆ, ಬ್ಲ್ಯಾಕ್ ಕಲರ್ ಥರದ್ದು, ಆ ಥರ. ಇದು KTM ಅನ್ನೋದು ಇಲ್ಲಿ ಅಂಗಡಿಯಲ್ಲೇ ತೊಗೊಬಂದಿದೆ, ಲೋಕಲು. ಅಂದರೆ ಕಲ್ಲುಪ್ಪು ಹಾಕಿದ್ರೆ ಅಂದರೆ ಟೇಸ್ಟು ಜಾಸ್ತಿ ಅಂತ ಹೇಳ್ತಾರೆ ಪುಡಿ ಉಪ್ಪಿಗೆನ. ಓಕೆ, ಅದಕ್ಕೆ ಇನ್ಮೇಲೆ ಕಲ್ಲುಪ್ಪನ್ನ ಯೂಸ್ ಮಾಡೋಣ. ಪುಡಿ ಉಪ್ಪನ್ನ ಈಗ ಎಷ್ಟಿತ್ತಾರಲ್ಲ, ಪುಳಿಯೋಗರೆಗೆ ಈ ಥರದ ಸಣ್ಣ ಪುಟ್ಟಷ್ಟು ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಅಭ್ಯಾಸ ಇಲ್ಲ ತುಂಬ ವರ್ಷದಿಂದ. ಆಮ್ಲೆಟ್ಗೆಲ್ಲ ಕಲ್ಲುಪ್ಪು ಹಾಕೋಕ್ಕಾಗುತ್ತಾ? ಆಮ್ಲೆಟ್ ಹಾಕೋಕ್ಕಾಗಲ್ಲ. ಆಮ್ಲೆಟ್ಗೆ ಪುಡಿ ಉಪ್ಪು ಯೂಸ್ ಮಾಡಬೇಕು. ಪುಡಿ ಯೂಸ್ ಮಾಡಲ್ಲ ಅಂತಲ್ಲ, ಈಗ ಯೂಸ್ ಮಾಡಲ್ಲ ಅಂತಲ್ಲ, ಸ್ವಲ್ಪ ಇಟ್ಕೊಂಡಿದ್ದೀನಿ ನೋಡಿ. ಇದರಲ್ಲಿ ಪುಡಿ ಉಪ್ಪಿದೆ, ಅದನ್ನ ಆಮ್ಲೆಟ್ ಈ ಥರದ್ದು ಚಿತ್ರಾನ್ನ, ಪುಳಿಯೋಗರೆ ಇದಕ್ಕೆಲ್ಲ ಯೂಸ್ ಮಾಡುವಂಥದ್ದು. ಮತ್ತೆ ನಿಮಗೆ ಕಲ್ಲುಪ್ಪು ಅಂದರೆ ಅಳತೆ ಸಿಗಲ್ಲ. ಫಸ್ಟ್ ಟೈಮ್ ಕರೆಕ್ಟ್, ಫಸ್ಟ್ ಟೈಮ್ ಹಾಕ್ಬೇಕಾದ್ರೆ ನಾನು ಪುಡಿ ಉಪ್ಪನ್ನ ಹೇಗೆ ಅಂದರೆ ಸ್ಪೂನು, ಟೇಬಲ್ ಸ್ಪೂನ್. ಈ ಸ್ಪೂನಲ್ಲಿ, ಇದೇನು ಸ್ಪೂನ್ ಇದೆ, ಈ ಸ್ಪೂನಲ್ಲಿ ನಾನು ಸಾಂಬಾರೆಲ್ಲ ಮಾಡಿದ್ರೆ 1.5 ಸ್ಪೂನು ಆ ಥರ ಹಾಕ್ತಿದ್ದೆ.
ಇವಾಗ ಕಲ್ಲುಪ್ಪು ಒಂದ್ ಸ್ವಲ್ಪ ದಿನ ಅಭ್ಯಾಸ ಕೈಯಲ್ಲಿ ಆಗೋ ತನಕ ಹಿಂಗೆ. ಈಗ ಕೈಯಲ್ಲಿ ತೆಗೆದು ಈಗ ತೆಗ್ದ್ಬಿಟ್ಟು ಈಗ ಹಾಕ್ತಿವಿ ನೋಡಿ, ಐಡಿಯಾ ಗೊತ್ತಾಗಲ್ಲ. ಇಷ್ಟ ಹಾಕಿದ್ರೆ ಅದು ಕರೆಕ್ಟ್ ಉಪ್ಪಿದ್ಯಾ, ಆಗುತ್ತೆ correct ಏನು. ಆಗಿ ಉಪ್ಪಿದ್ಯಾ, ಎಷ್ಟು ಹಾಗೆ ಇನ್ನೊಂದೇನಂದ್ರೆ ಹಾಕಿದ್ಯೋ. ಒಂದೊಂದು ಉಪ್ಪುಗಳು ಹೇಗಿರುತ್ತೆ ಅಂದ್ರೆ ಫುಲ್ಲು ಸ್ಟ್ರಾಂಗ್ ಇರುತ್ತೆ. ಇಷ್ಟ ಹಾಕಿದ್ರು ಸಾಕು ಫುಲ್ಲು ಉಪ್ಪು ತರ ಆಗ್ಬಿಟ್ಟಿರುತ್ತೆ. ಒಂದೊಂದು ಉಪ್ಪು ನೀವು ಎಷ್ಟು ಹಾಕಿದ್ರು ಉಪ್ಪೇ ಇರೋದಿಲ್ಲ ಆ ಥರ. ಇದು ಯಾವುದೋ KTM ಅಂತ ಗೊತ್ತಿಲ್ಲ ನನಗೂ, ಇನ್ನು ಮುಂದೆ ಯೂಸ್ ಮಾಡ್ತೀನಲ್ಲ ಅವಾಗ ಗೊತ್ತಾಗುತ್ತೆ. ಓಕೆ, ಅದಕ್ಕೆ ಇದನ್ನು ಎಲ್ಲಿ ಇಟ್ಕೊಳ್ಳೋದು? ಫ್ರಿಡ್ಜ್ ಮೇಲೆ ಇಟ್ಕೊಳ್ಳೋದ? ಯಾಕೆಂದ್ರೆ ಜಾಸ್ತಿ ಯೂಸ್ ಮಾಡ್ತಾ ಇರ್ತೀವಲ್ಲ. ಇಲ್ಲ ಇಲ್ಲಿ ಇಟ್ಕೊಂಡ್ರೆ ಏನಾಗುತ್ತೆ, ಸ್ಟವ್ ಪಕ್ಕ ಅಂದರೆ ಎಣ್ಣೆ ಜಿಡ್ಡಿನಂಶನೇ ಇದ್ರ ಮೇಲೆಲ್ಲ ಕುತ್ಕೊಂಡಿರುತ್ತೆ. ಅದಕ್ಕೆ ಆಮೇಲೆ ಯೋಚನೆ ಮಾಡ್ತೀನಿ ಅದ್ರ ಬಗ್ಗೆ. ಹಾಗೆ ಈ ಸರಿ ಏನು ಮಾಡಿದ್ದೀನಿ ಅಂದರೆ ಗೋಲ್ಡ್ ವಿನ್ನರು ಆಯಿಲ್ನ ತರಲಿಲ್ಲ. ಅದು ಸ್ವಲ್ಪ ಇಷ್ಟು 15 ರೂಪಾಯಿ ಏನೋ ಜಾಸ್ತಿ ಇತ್ತು. ಅದಕ್ಕೆ ಫ್ರೀಡಮ್ ತೊಗೊಬಂದಿದ್ದೀನಿ. ಇದು ಸನ್ಫ್ಲವರ್ ಆಯಿಲ್ದೆ, ಅದು ಕೂಡ ಸನ್ಫ್ಲವರ್ ಆಯಿಲ್. ಅದಕ್ಕೆ ನಾನು ಫ್ರೀಡಮೇ ತೊಗೊಳ್ಳೋಣ ಅಂದ್ಬಿಟ್ಟು, ನಾನು ಯಾವಾಗಲೂ ಒಂದು ಸರಿ ಹೋದರೆ 3 kg 4 kg ತರುವಂಥದ್ದು ಎಣ್ಣೆ ಪ್ಯಾಕೆಟ್ಗಳು. ಏಕೆಂದರೆ ಖಾಲಿ ಆಗಿಬಿಟ್ರೆ, ಅಂದರೆ ನಾನು ಖಾಲಿ ಆಗುತ್ತೆ ಅನ್ನೋದಕ್ಕಿಂತ ಹೋಗೋದೇ ಕಡಿಮೆ ಅಲ್ಲ. ಇಲ್ಲಾಂದರೆ ಅಂಗಡಿಲಿ ತರಿಸ್ಬೇಕಾಗುತ್ತೆ. ಅಂಗಡಿಯಲ್ಲಿ ಎಷ್ಟಿದೆ ಗೊತ್ತಾ? ಮೊನ್ನೆ ಗೋಲ್ಡ್ ವಿನ್ನರ್ ಎಣ್ಣೆ ತರಿಸಿದ್ದೆ 1 kg, ಬರುತ್ತೆ ಎಲ್ಲ ಇದ್ರಲ್ಲ ಅಂಥ ಟೈಮಲ್ಲಿ. ಅಂಗಡಿಯಲ್ಲಿ 160 ರೂಪಾಯಿ ಇದೆ. ಗೋಲ್ಡ್ ವಿನ್ನರ್ ಎಷ್ಟು ಎಣ್ಣೆ ಎಷ್ಟು? 160 ರೂಪಾಯಿನಾ? 160? ಇಲ್ಲಿ ಅಂಗಡಿಲಿ ತಂದಿದ್ದಲ್ಲ. ಅದು ಬೀರಣ್ಣ ಅಂಗಡಿಲಿ ತಂದಲ್ಲ, ಅದು 160. ಹೌದಾ? ಅಂಗಡಿಯಲ್ಲಿ ಅವತ್ತು 155 ಏನೋ ತಗೊಂಡಿದ್ದಾರೆ. ಆದರೆ ಡಿಮಾರ್ಟ್ ಅಲ್ಲಿ 145 42 ಇತ್ತು. ಫ್ರೀಡಮು ಅದಕ್ಕಿಂತ ಒಂದು 12 ರೂಪಾಯಿನ ಏನೋ ಕಡಿಮೆ ಇತ್ತು. ಅದಕ್ಕೆ ನಾನು ಫ್ರೀಡಮೇ ತೊಗೊಂಡೆ. ಅಂದರೆ ಅಂಗಡಿಯಲ್ಲಿ ಅಂದರೆ ಸ್ವಲ್ಪ ರೇಟ್ ಜಾಸ್ತಿ ಇರುತ್ತಲ್ವ, ಅದಕ್ಕೆ ಡಿಮಾರ್ಟ್ಗೆ ಹೋದಾಗ ಒಂದು 2 ರಿಂದ 3 ರಿಂದ 4 ಲೀಟರ್ ತೊಗೊಳ್ತೀನಿ. ಹಾಗೆ ಈಗ ಬಾಟಲ್ ಎಲ್ಲ ಬರುತ್ತೆ ನೋಡಿ, 5 ಲೀಟರ್ ಬಾಟಲ್ ಅನ್ನೋದಕ್ಕಿಂತ ಕ್ಯಾನು 5 ಲೀಟರ್ ಕ್ಯಾನ್ ಬರುತ್ತೆ ನೋಡಿ ಎಣ್ಣೆದು. ಗೋಲ್ಡ್ ವಿನ್ನರು ಮತ್ತು ಸನ್ಪ್ಯೂರ್ ಆಯಿಲ್ದು ಈ ಥರದ್ದೆಲ್ಲ. ಅದು ನನಗೇನೋ ವರ್ತ್ ಅನ್ಸಲ್ಲ. ಯಾಕೆಂದರೆ ಆ ಡಬ್ಬಕ್ಕೂ ಅಂದರೆ ಕ್ಯಾನ್ ಏನಿದೆ ಎಣ್ಣೆ ಕ್ಯಾನು, ಅದಕ್ಕೂ ಕೂಡ ರೇಟ್ ಹಾಕಿ ಇಟ್ಟಿರ್ತಾರೆ. ಅದಕ್ಕೆ ನನಗೆ ಪ್ಯಾಕೆಟು ಬೆಸ್ಟ್ ಅಂತ ಅಂದ್ಕೊಂಡು ಯಾವಾಗಲೂ ಪ್ಯಾಕೆಟ್ ಆಯಿಲ್ನ ತೊಗೊಬರ್ತಾ ಇರ್ತೀನಿ. ಅಂದರೆ ಈ ಥರ 1 ಲೀಟರ್ದು ಒಂದು 4 ಲೀಟ್ರು 3 ಲೀಟ್ರು ತರುವಂಥದ್ದು. ಈಗ ಮೊನ್ನೆ ಹೋದಾಗ 3 ಲೀಟರ್ ತೊಗೊಬಂದಿದ್ದೀನಿ ಅಷ್ಟೇ. ಅದಕ್ಕೆ ಅದು ಕೂಡ ಸ್ವಲ್ಪ ಖಾಲಿ ಆಗಿತ್ತು. ಅದನ್ನು ಹೇಗಿದ್ರು ಉಪ್ಪೆಲ್ಲ ತುಂಬಿಸಿಡ್ತಾ ಇದ್ನಲ್ಲ, ಅದಕ್ಕೆ ಇದನ್ನು ಕೂಡ ತುಂಬಿಸಿಟ್ಕೊಳ್ಳೋಣ ಅಂತೇಳಿ ತುಂಬಿಸಿಡ್ತಾ ಇರುವಂಥದ್ದು. ಎಣ್ಣೆ ಎಲ್ಲ ಆಯಿಲು ಕೂಡ ಸನ್ಫ್ಲವರಿಂದನೇ ಮಾಡಿರ್ತಾರೆ. ಆದರೆ ಹೆಸರುಗಳು ಮಾತ್ರ ಚೇಂಜ್ ಆಗಿರೋದು ಅಷ್ಟೇ. ಸನ್ಪ್ಯೂರು ಅವಾಗೆಲ್ಲ ಗೋಲ್ಡ್ ವಿನ್ನರ್ ಬರೋಕ್ಕೆ ಮೊದಲೇ ಸನ್ಪ್ಯೂರೇ ಯೂಸ್ ಮಾಡ್ತಾಯಿದ್ದು. ಆಮೇಲೆ ಗೋಲ್ಡ್ ವಿನ್ನರ್ ಅದು ಸನ್ಫ್ಲವರಿಂದನೇ ಮಾಡಿರುವಂಥದ್ದು. ಗೋಲ್ಡ್ ವಿನ್ನರ್ ಆಯಿಲು ಕೂಡ ಸನ್ಫ್ಲವರಿಂದನೇ. ಈ ಫ್ರೀಡಮ್ ಆಯಿಲ್ ಅಂತ ಏನಿದೆ ಇದು ಅಷ್ಟೇ ಸನ್ಫ್ಲವರಿಂದನೇ ಮಾಡಿರೋದು. ನೇಮ್ಗಳೇ ಮಾತ್ರ ಚೇಂಜು. ಅಂದರೆ ಹೇಳ್ತೀವಲ್ಲ ನಾವು, ದೇವರು ಒಬ್ಬನೇ ನಾಮ ಹಲವು. ಅಂದರೆ ದೇವರು ಒಬ್ಬನೇ, ಹೆಸರುಗಳು ಮಾತ್ರ ಚೇಂಜ್. ಅಂದರೆ ಕೃಷ್ಣ, ರಾಮ ಆ ಥರ ಎಲ್ಲ ಹೇಳ್ತೀವಲ್ಲ, ಅದೇ ಥರನೇ ಎಣ್ಣೆ ಪ್ಯಾಕೆಟು ಕೂಡ. ಎಣ್ಣೆ ಮಾತ್ರ ಒಂದೇ ಸನ್ಪ್ಯೂರು ಸನ್ಫ್ಲವರ್ದಿಂದನೇ ಮಾಡಿರುವಂಥದ್ದು. ಅಂದರೆ ಹೆಸರುಗಳು ಮಾತ್ರ ಚೇಂಜ್ ಆಗಿರುವಂಥದ್ದು. ಹಾಗೆ ಓಕೆ, ಒಬ್ಬೊಬ್ರಿಗೆ ಅನ್ನೋದು ಇಷ್ಟ ಆಗುತ್ತೆ. ನನಗೆ ಶೇಂಗಾದ್ದು ಬರುತ್ತೆ ನೋಡಿ, ನಟ್ಸ್ದು, ಅದು ಇಷ್ಟ ಆಗುತ್ತೆ. ಅಂದರೆ ಅದು ಒಂದೊಂದು ಸರಿ ಇರುತ್ತೆ, ಒಂದೊಂದು ಸರಿ ಇರಲ್ಲ. ಅದಕ್ಕೆ ಅದೇನೋ ಸಿಕ್ಕಿದ್ರೆ ಒಂದು 2 ಲೀಟರು ಆ ಥರ ಎಲ್ಲ ತೊಗೊಂಡಿರ್ತೀನಿ. ಏಕೆಂದರೆ ಅದು ಕೂಡ ಯೂಸ್ ಮಾಡೋಣ ಅಂತೇಳಿ ಮಧ್ಯ ಅಂದರೆ ಖಾಲಿಯಾದಾಗ 1 ಲೀಟ್ರ್ ಖಾಲಿಯಾದಾಗ ಅದು ಯೂಸ್ ಮಾಡ್ತೀನಿ. ಈ ಸಲ ನೋಡಿದೆ ಸಿಗಲಿಲ್ಲ. ಒಂದೊಂದು ಸರಿ ಇರುತ್ತೆ, ಒಂದೊಂದು ಸರಿ ಇರೋಲ್ಲ. ಇದ್ದಾಗ ತೊಗೊಬರ್ತೀನಿ, ಇಲ್ಲ ಅಂದರೆ ಹಾಗೆ. ಓಕೆ, ಕಿಚನ್ ಎಲ್ಲ ಕ್ಲೀನ್ ಆಯಿತು, ಎಲ್ಲ ಆಯಿತು. ಹಾಗೆ ಮಧ್ಯರಾತ್ರಿ ಒಂದು 2 ಗಂಟೆ ಆಗಿರಬೇಕು. ಆವಾಗ ಬೇರೆ ಬೆಕ್ಕು ಬಂದು ಮನೆ ಒಳಗಡೆ ನಮ್ಮ ಬೆಕ್ಕನ್ನೆಲ್ಲ ಕಚ್ಚಿ ನಾವು ಎದ್ದೇಳ್ಬೇಕಾದ್ರೆ ಅದು ಓಡೋಗ್ಬಿಟ್ಟಿದೆ. ಆಮೇಲೆ ನೋಡಿದ್ರೆ ನಾಮದ ಬೆಕ್ಕು ಕೂಡ ಅದು ಭಯಕ್ಕೆ ಅದು ಕಿಟಕಿನ ಸ್ವಲ್ಪನೇ ಓಪನ್ ಮಾಡಿರ್ತೀವಿ. ಯಾಕೆಂದರೆ ಅದು ಹೊರಗಡೆ ಹೋಗ್ಬೇಕಲ್ಲ, ಏನಾದರೂ ಟಾಯ್ಲೆಟ್ ಎಲ್ಲ ಮಾಡಬೇಕು ಅಂದರೆ ಹೋಗಬೇಕು. ಇಲ್ಲಾಂದರೆ ಕ್ಲೋಸ್ ಮಾಡಿಬಿಟ್ರೆ ಅದು ಬೆಕ್ಕು ಒಳಗಡೆ ಬರಲ್ಲ. ನಾವು ಇದಕ್ಕೇನಾದರೂ 4 ಬೆಕ್ಕು ಒಳಗಡೆನೇ ಇರುತ್ತಲ್ಲ. ಅಂದರೆ ನಿನ್ನೆ
ಮೆಡ್ಡಿಬೇಕು ಏನಿದೆ ದೊಡ್ಡ ಕಣ್ಣಂದು ಅದು ಕೂಡ ಬಂದಿತ್ತಲ್ಲ, ಅದೆಲ್ಲ ಏನಾದರೂ ಟಾಯ್ಲೆಟ್ ಎಲ್ಲ ಮಾಡಬೇಕು ಅಂದರೆ ಹೊರಗಡೆ ಹೋಗಲೇಬೇಕು. ಆವಾಗ ವಿಂಡೋ ಓಪನ್ ಮಾಡಲೇಬೇಕು. ಆವಾಗ ಓಪನ್ ಮಾಡಿದರೆ ನೋಡಿದದು ಮನೆ ಒಳಗಡೆ ಬಂದು ಕಚ್ಚಿ ಬೆಕ್ಕನ್ನೆಲ್ಲ ಹೋಗಿರುವಂಥದ್ದು. ಅಂದರೆ ಕಚ್ಚಿದ ತಕ್ಷಣ ಕಿರ್ಚ್ಕೊಳ್ಳುತ್ತಲ್ಲ, ಆವಾಗ ನಾನು ಎದ್ದರೆ ಅಷ್ಟೊತ್ತಿಗೆ ಅದು ಹೋಗ್ಬಿಟ್ಟಿದೆ. ಅದ್ರ ಜೊತೆಗೆ ನಾಮದ ಬೇಕು ಕೂಡ ಎದುರ್ಕೊಂಡು ಹೋಗಿದೆ. ಎಲ್ಲೋಗಿದೆ ಏನೋ ಗೊತ್ತಿಲ್ಲ, ಇಷ್ಟೋ ತನಕ ಆದ್ರೂ ಬಂದಿಲ್ಲ. ಪಾಪ ಮೊದಲೊಂದಿನ ಕಚ್ಚಿಸ್ಕೊಂಡು 2-3 ದಿನ ಬಂದೇ ಇಲ್ಲ. ಇವಾಗ ಮತ್ತೆ ಬರುತ್ತೋ ಎದುರ್ಕೊಂಡು ಬರಲ್ವೋ ಏನೋ ಗೊತ್ತಿಲ್ಲ. ನಾನು ಬೆಳಿಗ್ಗೆ ಹೋಗ್ಬಿಟ್ಟು ಅಲ್ಲೆಲ್ಲ ಸೌಂಡ್ ಮಾಡಿದೆ, ಗುಮ್ಮು ಗುಮ್ಮು ಅಂತ. ಅದು ಗುಮ್ಮೂ ಇಲ್ಲ ಗುಮ್ಮಿನೂ ಇಲ್ಲ, ಏನು ಸೌಂಡ್ ಮಾಡಿದ್ರೂ ಕೂಡ ಬಂದಿಲ್ಲ. ನನಗೆ ಈ ಬೆಕ್ಕುಗಳಿಗಿಂತ ಅದು ಸ್ವಲ್ಪ ಏನಂದರೆ ಸ್ವಲ್ಪ ಅನ್ನೋದಕ್ಕಿಂತ ಜಾಸ್ತಿ ಅಟ್ಯಾಚ್ಮೆಂಟ್ ಅಲ್ವಾ. ಇದ್ಯಾವುದು ಇಲ್ಲ ಅಂದರೆ ಅಷ್ಟೊಂದು ಬೇಜಾರು ಅನಿಸಲ್ಲ, ಅದು ಇಲ್ಲ ಅಂದರೆ ಸ್ವಲ್ಪ ಬೇಜಾರು ಅನಿಸುತ್ತೆ. ನೋಡೋಣ, ಆಯಸ್ಸು ಚೆನ್ನಾಗಿದ್ದರೆ ಬಂದೇ ಬರುತ್ತೆ, ಇಲ್ಲಾಂದರೆ ಬರಲ್ಲ ಅಷ್ಟೇ. ಅದೇನಂದರೆ ಎಲ್ಲೋ ಮಲ್ಕೊಂಡಿದ್ರೆ ಅಲ್ಲೋಗಿ ಕಚ್ಚಕ್ಕೆ ಹೋಗುತ್ತೆ, ಅದೇ ಬೇಜಾರು ಅಷ್ಟೇ. ಓಕೆ ಫ್ರೆಂಡ್ಸ್, ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಎಲ್ಲ ಕೆಲಸ ಮುಗ್ದಿತ್ತು. ಹಾಗೆ ಮ್ಯಾಟ್ಗಳು ತುಂಬ ದಿನದಿಂದ ತೊಳೆದಿರಲಿಲ್ಲ, ಮ್ಯಾಟ್ಗಳೆಲ್ಲ ತೊಳೆಯೋಣ ಅಂತೇಳಿ ತೊಳಿತಾ ಇದ್ದೀನಿ. ಹಾಗೆ ಸ್ವಲ್ಪ ವಾಯ್ಸು ಅವಾಗವಾಗ ಸ್ವಲ್ಪ ಉಸಿರಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಿರುತ್ತಲ್ವ, ಅದಕ್ಕೆ ಏನಾದರೂ ವಾಯ್ಸ್ ಚೇಂಜ್ ಬಂದರೆ ಏನು ತಿಳ್ಕೊಬೇಡಿ. ನೋಡಿ ಈ ಥರ ಆಗ್ತಾ ಇರುತ್ತೆ ಅಷ್ಟೇ. ಓಕೆ, ಮ್ಯಾಟ್ಗಳು ತುಂಬ ದಿನದಿಂದ ತೊಳೆದಿರಲಿಲ್ಲ. ಏನಕ್ಕೆ ಅಂದರೆ ಈ ಚಳಿ ಎಲ್ಲ ಇರೋದ್ರಿಂದ ಮ್ಯಾಟ್ ತೊಳೆಯೋದಕ್ಕೆ ನೀರೆಲ್ಲ ಮುಟ್ಟಬೇಕಾಗುತ್ತೆ. ಅವಾಗ ನೀರೆಲ್ಲ ಹೇಗಿರುತ್ತೆ ಅಂದರೆ ಫುಲ್ಲು ತಣ್ಣಗಿರುತ್ತೆ, ಅದಕ್ಕೆ ಮ್ಯಾಟೆಲ್ಲ ತೊಳೆದಿರಲಿಲ್ಲ. ಆಮೇಲೆ ಅಂದ್ಕೊಂಡೆ ಅವತ್ತು ಏನು ಫ್ರೀಯಾಗಿದ್ದೆ, ಏನು ಕೆಲಸ ಏನೂ ಇರಲಿಲ್ಲ, ಅದರಿಂದ ಮ್ಯಾಟೆಲ್ಲ ತೊಳೆದು ಬಿಡೋಣ ಅಂದ್ಬಿಟ್ಟು ಇಲ್ಲಿ ಮ್ಯಾಟೆಲ್ಲ ತೊಳೆದ್ಬಿಟ್ಟು ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೆ ಮನೆ ಒರೆಸೋದು ಏನಿದೆ ಮಾಪು, ಅದನ್ನು ಕೂಡ ತೊಳೆಯೋಣ ಅಂದ್ಬಿಟ್ಟು ಅದನ್ನು ಕೂಡ ತೊಳಿತಾ ಇದ್ದೀನಿ. ಆವಾಗವಾಗ ಮಾಪೆಲ್ಲ ತೊಳಿತಾ ಇರ್ತೀನಿ. ಹೇಗಿದ್ರು ಮ್ಯಾಟೆಲ್ಲ ತೊಳಿತಾ ಇದ್ನಲ್ಲ, ಅದಕ್ಕೆ ಅದನ್ನು ತೊಳೆಯೋಣ ಅಂಥೇಳಿ ತೊಳಿತಾ ಇರೋದು. ಈ ಥರದ್ದು ಕೆಲಸಗಳೆಲ್ಲ ಮಾಡುವಾಗ ಈ ಬತ್ತಲು ಮನೆ ಇರ್ಬೋದು, ಅದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಉಜ್ಜಿ ತೊಳೆಯುವಂಥದ್ದು. ವಾರದಲ್ಲಿ ಒಂದು ಅರ್ಧ ಗಂಟೆ 20 ನಿಮಿಷ ಬತ್ತಲು ಮನೆ ಉಜ್ಜಿ ತೊಳೆಯೋದಕ್ಕೆ ಟೈಮ್ ಕೊಡಬೇಕು. ಆವಾಗವಾಗ ತೊಳೆದ್ರೂ ವಾರದಲ್ಲಿ ಒಂದಿನ ಡೀಪ್ ಕ್ಲೀನ್ ಥರ ಆಗುತ್ತೆ. ಒಂದು 1/2 ಅವರ್ ಅಲ್ಲಿ ಟೈಮ್ ಕೊಟ್ಟರೆ ಇದನ್ನೆಲ್ಲ ಕ್ಲೀನ್ ಮಾಡ್ಬೋದು. ಓಕೆ, ಆ ಥರ ಇತ್ತು. ಅದಾದಮೇಲೆ ನಾನು ಮಾಪೆಲ್ಲ ಒಗೆದ್ಬಿಟ್ಟು ಒಂದು 1/2 ಅವರು ಒಳಗಡೆನೇ ಹಾಕಿದ್ದೆ. ಅಂದರೆ ಸ್ವಲ್ಪ ಹೊತ್ತು ಮೋಡ ಇತ್ತು, ಬಿಸಿಲೆಲ್ಲ ಏನಿರಲಿಲ್ಲ, ಹಾಗೆ ಸಣ್ಣದು ಹನಿಗಳು ಕೂಡ ಆಗ್ತಾಯಿತ್ತು. ಅದಕ್ಕೆ ಹೊರಗಡೆ ಹಾಕಿದ್ರೂ ನೆನೆಯುತ್ತೆ ಅಂದ್ಬಿಟ್ಟು ಒಂದು 1/2 ಅವರ್ ಒಳಗಡೆನೇ ಬಿಟ್ಟು ಅದೆಲ್ಲ ಡ್ರೈ ಆದಮೇಲೆ ನೀರು ಆಮೇಲೆ ತಂದ್ಬಿಟ್ಟು ಮೇಲೆ ತೊಗೊಂಡೋಗಿ ಹಾಕಲಿಲ್ಲ ನಾನು. ಮೇಲೆ ತೊಗೊಂಡೋಗಿ ಹಾಕಿದ್ರೂ ನೆನೆಯುತ್ತೆ. ಇಲ್ಲೇ ಹಾಕೋಣ, ಯಾಕೆಂದರೆ ಮಳೆ ಬರ್ತಿತ್ತಲ್ಲ, ಮೇಲೆ ಟೆರೆಸ್ ಮೇಲೆ ತೊಗೊಂಡೋಗಿ ಹಾಕಬೇಕು ಅಂದರೆ ನನಗೂ ಕೂಡ ನೆನಿತೀನಿ ಅಂದ್ಬಿಟ್ಟು ಇಲ್ಲೇ ಮನೆ ಮುಂದೆನೇ ಈ ಥರ ಹಾಕ್ಬಿಡೋಣ ಅಂದ್ಬಿಟ್ಟು ಇಲ್ಲಿ ಎಲ್ಲನೂ ಮಾಪಲ್ಲ ಮ್ಯಾಟೆಲ್ಲ ಇಲ್ಲಿ ಹಾಕ್ಬಿಟ್ಟು ಎಲ್ಲದಕ್ಕೂ ಒಂದೊಂದು ಕ್ಲಿಪ್ನೆಲ್ಲ ಹಾಕ್ಬಿಟ್ಟಿದ್ದೀನಿ. ಏಕೆಂದರೆ ಒಣಗಲ್ಲ, ಯಾಕೆಂದರೆ ಬಿಸಿಲಿಲ್ಲ, ಒಣಗೋದಿಲ್ಲ. ನೀರೆಲ್ಲ ಡ್ರೈ ಆಗಲಿ, ಆಮೇಲೆ ನಾಳೆ ಅಥವಾ ಏನಾದರೂ ಬಿಸಿಲು ಬಂದರೆ ಟೆರೆಸ್ ಮೇಲೆ ಹಾಕೋಣ ಅಂದ್ಬಿಟ್ಟು ಈ ರೀತಿ ಮಾಡಿರುವಂಥದ್ದು. ನೀವು ಹಾಗೆ ನೋಡ್ತಾ ಇರ್ಬೋದು, ಕೆಳಗಡೆ ಸಣ್ಣದು ಏನೇ ಹೇಳ್ತಾರೆ ಸೋನೆ ಹನಿ ಅಂತ ಏನು ಹೇಳ್ತೀವಿ, ಅದು ಬೀಳ್ತಾನೇ ಇತ್ತು. ಬಿಸಿಲೇ ಇಲ್ಲ ಅವತ್ತು, ಅದಕ್ಕೆ ನಾನು ಫ್ರೀಯಾಗಿದ್ದೆ ಅಂತೇಳಿ ಈ ಮ್ಯಾಟೆಲ್ಲ ಒಗೆದಿರುವಂಥದ್ದು. ಮ್ಯಾಟ್ಗಳಂತೂ ಒಗೆದು ಹೊಸದು ಏನು ಹಾಕ್ತೀವಿ ಒಂದು 3-4 ದಿನ ಚೆನ್ನಾಗಿರುತ್ತೆ, ಹಾಗೆ ಮತ್ತೆ ಗಲೀಜಾಗ್ತಾ ಹೋಗುತ್ತೆ ಈ ಥರ. ಓಕೆ, ಹಾಗೆ ಇದು ಬಂದು ನೋಡಿ, ಬೆಕ್ಕುಗಳು ಹೋಗೋಕ್ಕೆ ಇಷ್ಟು ಕಿಟಕಿ ತೆಗೆದಿರ್ತೀನಿ, ಅಲ್ಲಿ ಹೋಗೋದು ಮತ್ತು ಆ ಪ್ಲೇಸಿಂದನೇ ಒಳಗಡೆ ಬರುವಂಥದ್ದು. ಓಕೆ, ಹಾಗೆ ನಾನು ಈ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.